ಥ್ಯಾಂಕ್ ಯು ಫಾರ್ ಯರ್ ಟೈಮ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂತ ವ್ಯೂವರ್ಸ್ಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಶೋರ್. ಸೊ ಮಿಲೆನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಭಯ, ಕನ್ಫ್ಯೂಷನ್ ಟ್ರೇಡಿಂಗ್ ಅಲ್ಲಿ ಏನಾಗಿತ್ತು? ತುಂಬ ಭಯ ಇತ್ತು. ಆಮೇಲೆ ತುಂಬ ಕನ್ಫ್ಯೂಸ್ಡ್ ಮೈಂಡ್, ಏನು ಮಾಡಬೇಕು, ಇದ್ರಲ್ಲಿ ಮಾಡಿದ್ರೆ ಓಕೆನಾ, ಮಾಡಬಾರ್ದಾ, ದುಡ್ಡು ಹೋಗಿ, ಯಾಕಂದರೆ ನಾವು ಒಂದು 2-3 ಕಡೆ ಹಾಕ್ಬಿಟ್ಟು ಕೈ ಇದಾಗ್ಬಿಟ್ಟಿದೆ. ಸೊ ಅದು ಎಕ್ಸ್ಪೀರಿಯನ್ಸಿಂದ ಕೈ ಸುಟ್ಕೊಂಡ್ಬಿಟ್ಟಿದ್ದೀವಿ. ಸೊ ಅದಕ್ಕೆ ಭಯ. ಆಮೇಲೆ ಇದು ನಾಲೆಜ್, ಫುಲ್ ನಾಲೆಜ್ ಯಾರೂ ಕೊಟ್ಟಿಲ್ಲ. ಸೊ ಜಸ್ಟ್ ಫಾರ್ ದ ಇನ್ಫಾರ್ಮೇಷನ್ ಸೇಕ್ ಹೇಳ್ತಾರೆ, ವಿದೌಟ್ ಫುಲ್. ಅದೇ ಹೇಳಿದ್ರಲ್ಲ ಸರ್ ಹೇಳ್ದಂಗೆ, ಹಾಫ್ ನಾಲೆಜ್ ವೆರಿ ಡೇಂಜರಸ್ ಅಂತ. ಆ ಥರ ಮಾಡಿಬಿಟ್ಟು ವೇಸ್ಟ್ ಆಗಿದೆ. ಅದಕ್ಕೆ ಇದು ಪ್ರೋಗ್ರಾಮ್ ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡಿಬಿಟ್ಟು, ಸೊ ಲೆಟ್ಸ್ ಟೇಕ್ ಅ ಸ್ಟೆಪ್ ಅನ್ಕೊಂಡು ಇಲ್ಲಿ ಫಸ್ಟ್ ಬಂದಿರೋದು. ಓಕೆ, ಗ್ರೇಟ್. ಇಲ್ಲಿ ಬರೋ ಮುಂಚೆ ಟ್ರೇಡಿಂಗ್ ಅಲ್ಲಿ ನಿಮ್ಗೆ ಈ ಒಂದು ಟಾಪಿಕ್ ಎಷ್ಟು ಕಲಿತ್ರೂ ಅರ್ಥ ಆಗ್ತಿರ್ಲಿಲ್ಲ, ಬಟ್ ಈಗ ನನಗೆ ಸುಲಭವಾಗಿ ಅರ್ಥ ಆಗಿದೆ ಅಂತ ಏನಾದರೂ ಇದೆಯಾ? ಎಸ್ ಮ್ಯಾಮ್, ಡೆಫಿನೆಟ್ಲಿ. ನನಗೆ ಇಂಟ್ರಾ ಟ್ರೇಡ್ ಅಂದರೆ ಏನೋ ಗೊತ್ತಿಲ್ಲ, ಪೊಸಿಷನಲ್ ಟ್ರೇಡಿಂಗ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಟ್ರೇಡಿಂಗ್ ಅಂದ್ರೆ ಗೊತ್ತಿರಲಿಲ್ಲ. ಸೊ ಇಲ್ಲಿ ಪಾಯಿಂಟ್ ಟು ಪಾಯಿಂಟ್, ಲೈಕ್ ಬೇಸಿಕ್ಸ್ ಟು ಸ್ಕ್ರ್ಯಾಚಿಂದ ಹಿಡಿದು ಇವತ್ತಿವರೆಗೂ, ಲೈಕ್ ಎಂಡ್ ಆಫ್ ದ ಡೇವರೆಗೂ ಅವರು ಟೀಚ್ ಮಾಡಿದ್ದು, ಇಟ್ಸ್ ವೆರಿ ಸೂಪರ್. ಆಮೇಲೆ ಪ್ಲಸ್ ಪಾಯಿಂಟ್ ಅಂದರೆ ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲಿ ಹೇಳಿರೋದು. ಸೊ ಇದಕ್ಕಿಂತ ನಮಗೆ ಬೇರೆ ಏನು ಇದು ಆಗಲ್ಲ. ಸೊ ಇಟ್ಸ್ ಥಮ್ಸ್ ಅಪ್ ಅಂತ ಹೇಳ್ಬೋದು. ಗ್ರೇಟ್. ಮುಂಚೆಗೆ ಹೋಲಿಕೆ ಮಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಈ 3 ದಿನದಲ್ಲಿ ಎಷ್ಟು ಮಟ್ಟಿಗೆ ಹೆಚ್ಚಾಗಿದೆ? ಕಾನ್ಫಿಡೆನ್ಸ್ ಲೆವೆಲ್ ಅಂತೂ ಬಂದಿದೆ, ಒಂದು ಅಬೌವ್ 80% ಅಂತ ಹೇಳ್ಬೋದು. ಬಟ್ ಪ್ರಾಕ್ಟಿಕಲಿ ವೆನ್ ವಿ ಸ್ಟಾರ್ಟ್ ಅವರ್ ಟ್ರೇಡಿಂಗ್ ಬೈ ಅವರ್ ಸೆಲ್ಫ್, ಸೊ ಇಟ್ ವಿಲ್ ಕ್ರಾಸ್ 100%. ಓಕೆ, ಲವ್ಲಿ. ನಿಮ್ಮಂತ ಬಿಗಿನರ್ಸ್ ಏನಕ್ಕೆ ಈ 3 ದಿನ ಸೆಮಿನಾರ್ ಅಟೆಂಡ್ ಮಾಡಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಟೆಕ್ನಿಕಲಿ ವೈಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಫಾರ್ ದ ಬಿಗಿನರ್ಸ್. ಏನೂ ಗೊತ್ತಿರಲ್ಲ ಫಸ್ಟ್ ಆಫ್ ಆಲು, ಬೇರೆಯವ್ರ ಮಾತು ಕೇಳ್ಕೊಂಡು ಏನೋ ಮಾಡೋ ಬದಲು ಫಸ್ಟ್ ಬಂದು ನಾಲೆಜ್ನ ಅರ್ನ್ ಮಾಡಿಕೊಂಡು ಆಮೇಲೆ ನಾವು ಅರ್ನಿಂಗ್ ಸ್ಟಾರ್ಟ್ ಮಾಡ್ಬೋದು ಅಂತ, ಅದೊಂದು ಫಸ್ಟ್ ಪಾಯಿಂಟು. ಆಮೇಲೆ ಇಟ್ಸ್ ಯೂಸ್ಫುಲ್ ವೆಬಿನಾರ್, ವರ್ಕ್ಶಾಪ್ ಇದು. ಸೊ ಎವ್ರಿಬಡಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಎವ್ರಿಬಡಿ ಕ್ಯಾನ್ ಗೇನ್ ದ ನಾಲೆಜ್. ಸೊ ಅದ್ರ ಥ್ರೂ ನೀವು ಏನಾದರೂ ಮಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಸರ್ ಕೊಟ್ಟಿದ್ದಾರೆ, ನಮಗೂ ಅದು ಕಾನ್ಫಿಡೆನ್ಸ್ ಬಂದಿದೆ. ಸೊ ಡೆಫಿನೆಟ್ಲಿ ಅದನ್ನು ತಗೊಳ್ಬೇಕು ಅಂತ ನಾನು. ಸೊ your tagline is first knowledge earn ಮಾಡಿ then the money comes. Technique. Yes, definitely. Lovely, great. 3 ದಿನದಿಂದ ಮೋಹನ್ ಸರ್ನ ನೋಡ್ಕೊಂಡು ಬರ್ತಿದ್ದೀರಾ, ಅವ್ರ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಮೋಹನ್ ಸರ್ ಅಂದ್ರೆ ಒಂದು ಎನರ್ಜೆಟಿಕ್, ಒಂದು ಪವರ್ ಅನಿಸ್ತಾ ಇದೆ ನಮಗೆ. ಈವನ್ ಇನ್ ವೆಬಿನಾರ್ ಆಲ್ಸೋ, ನಾನು ನನ್ನ ಹಸ್ಬೆಂಡ್ ಇಬ್ಬರು ಅಟೆಂಡ್ ಆಗಿದ್ದು ವೆಬಿನಾರು. ಸೊ ಹಿ ಫೀಲ್ಸ್ ವೆರಿ ಗುಡ್ ಅಬೌಟ್ ಹಿಮ್. ಆ್ಯಂಡ್ ನನಗೆ ಅವ್ರು ಎನ್ಕರೇಜ್ ಮಾಡಿದ್ದು, ನೀವು ಹೋಗು ಅಲ್ಲಿ ಅವ್ರ ಹತ್ರ ಕಲ್ತ್ಕೊಂಡ್ರೆ ತುಂಬ ನಾಲೆಜ್ ಗೇನ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಅವ್ರದ್ದು ಮಾತಾಡೋ ಸ್ಟೈಲ್ ಆಗಲಿ, ಆಮೇಲೆ ನಮ್ಮ ಹತ್ರ ಅದು ಪವರ್ನ ಫಿಲ್ ಮಾಡೋ ಒಂದು ಇದು ಇದೆ ಅವ್ರ ಹತ್ರ, ಅದು ಟೆಕ್ನಿಕ್ ಅನ್ಬೇಕು. ಸೊ ಎವ್ರಿಥಿಂಗ್ ಹಿ ಈಸ್ ಸೋ ಕೈಂಡ್, ಸೊ ವರ್ತಿ, ಆಮೇಲೆ ಡೌನ್ ಟು ಅರ್ತ್. ಸೊ ಎವ್ರಿಥಿಂಗ್ ಹೆಲ್ಪಿಂಗ್ ನೇಚರ್ ತುಂಬ ಅನ್ನಿಸ್ತು. ಸೊ ಓವರ್ ಆಲ್ ಐ ಕ್ಯಾನ್ ಗಿವ್ ಹಿಮ್ ಲೈಕ್ ಈಸ್ ಸೋ ಸೂಪರ್ ಪವರ್ಡ್ ಮ್ಯಾನ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಫಾರ್ ದ ರಿಪ್ಲೈ. ಥ್ಯಾಂಕ್ ಯು.